ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಏನಪ್ಪಾ ಅಂದ್ರೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ನಲ್ಲಿ. ನಿನ್ನೆ ಮಧ್ಯರಾತ್ರಿ ಸೈರನ್ ಸೌಂಡ್ ಮಾಡಿ ಮಧ್ಯರಾತ್ರಿ ಎಲ್ಲರನ್ನೂ ಕೂಡ ಎಬ್ಬಿಸ್ಬಿಟ್ಟು ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಆರಂಭಿಸ್ತಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ಭವ್ಯ ಮತ್ತೆ ಗೌತಮಿ ಅವರನ್ನ ಬಾಟಮ್ಗೆ ತಂದ್ಬಿಟ್ಟು ಫುಲ್ ಅವರ ಒಂದು ಅಭಿಮಾನಿಗಳಿಗಾಗಿರ್ಬೋದು, ಭವ್ಯ ಮತ್ತೆ ಗೌತಮಿ ಅವರಿಗಾಗಿರ್ಬೋದು ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಟು ಲಾಸ್ಟಿಗೆ ಇವತ್ತು ಯಾರು ಮನೆಯಿಂದ ಹೋಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಬಟ್ ಆದ್ರೆ ಇನ್ನೊಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ನವರು. ಡೋರ್ ಹಾಗೆ ಓಪನ್ ಇರುತ್ತೆ, ಯಾರು ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕು, ಹಾಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ನಾವು ಸ್ಟಾಪ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಧನ್ರಾಜ್ ಅವರು ಕೊನೆಯ ಟಾಸ್ಕ್ ಆಡುವಾಗ ಎಲ್ಲೋ ಒಂದ್ ಕಡೆ ಮೋಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವರಿಗೆ ಗೊತ್ತಿಲ್ಲದೇನೆ ಆ ಒಂದು ಫುಲ್ ಡಿಸೈನ್ ಇರುತ್ತೆ, ಅಲ್ಲಿಂದ ಕೀ ತಗೊಬೇಕಾಗಿರುತ್ತೆ. ಅವ್ರು ಅದ್ ನೋಡೋ ಹಾಗಿರಲ್ಲ. ಅವ್ರು ಅಲ್ಲಿ ಎಲ್ಲಿ ಎಡ್ಜಸ್ ಇದೆಯೋ ಅಲ್ಲಿಂದ ತಗೊಂಡ್ ಲಾಸ್ಟಿಗೆ ಹೊರಗಡೆ ತಗೋಬೇಕಿತ್ತು. ಅಂತ ಸಂದರ್ಭದಲ್ಲಿ ಮಧ್ಯದಲ್ಲೇ ಹೊರಗಡೆ ತಗೊಂಡ್ಬಿಡ್ತಾರೆ ಕೀಯನ್ನ. ಅದರಿಂದ ಏನಾಗ್ಬಿಡುತ್ತೆ, ಬೇಗ ಅವ್ರ ಆಟವನ್ನ ಮುಗಿಸ್ತಾರೆ. ಬಟ್ ಅದು ಧನ್ರಾಜ್ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ರೆ ಅವ್ರು ಆತರ ಯಾವುದೇ ಟಾಸ್ಕ್ಗಳಲ್ಲಿ ಮೋಸ ಮಾಡಿಲ್ಲ, ಓಕೆನಾ? ಇದುವರೆಗೂ ಕೂಡ ಧನ್ರಾಜ್ ಅವರು ಯಾವುದೇ ಮೋಸ ಮಾಡಿಲ್ಲ. ಗೊತ್ತಿಲ್ಲದೆ ತಪ್ಪಾಗೋಗ್ಬಿಟ್ಟಿದೆ. ಅವರನ್ನು ಕೂಡ ಯಾರು ಅಬ್ಸರ್ವ್ ಕೂಡ ಮಾಡಿಲ್ಲ. ಹನುಮಂತು ಅವರು ಕೂಡ ಅಬ್ಸರ್ವ್ ಮಾಡಿಲ್ಲ. ಮಿಸ್ಟೇಕ್ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಈ ಮಿಸ್ಟೇಕ್ ಇಂದ ಧನ್ರಾಜ್ ಅವರು ಬೆಲೆ ಕೊಡಬೇಕಾಗತ್ತಾ? ಈ ಮಿಸ್ಟೇಕ್ ಇಂದ ಧನ್ರಾಜ್ ಅವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರಾ? ಇದೆಲ್ಲದನ್ನು ಕೂಡ ಕಾದ್ ನೋಡಬೇಕಾಗಿದೆ. ನನಗನ್ಸೋ ಪ್ರಕಾರ ಇವತ್ತು ಎಲಿಮಿನೇಷನ್ ನಡೆದ್ರೆ ಧನ್ರಾಜ್ ಅಥವಾ ಗೌತಮಿ ಇವರಿಬ್ಬರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ಕಾದ್ ನೋಡೋಣ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.